ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿ ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ ಕೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ FA2 ಎಕ್ಸಾಮ್ಗೆ ಗಣಿತ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ಇಂಪಾರ್ಟೆಂಟು ನಿಮ್ಮ FA2 ಎಕ್ಸಾಮ್ಗೆ. ಯಾಕೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ಪ್ಯಾಟರ್ನನ್ನು ಕೊಟ್ಟಿದ್ದಾರೆ, ಇದೇ ರೀತಿ ಪ್ಯಾಟರ್ನು ನಿಮ್ಮೊಂದು FA2 ಎಕ್ಸಾಮ್ನಲ್ಲಿ ಇರ್ತದೆ. ಅಷ್ಟೇ ಮಾತ್ರವಲ್ಲ, ಇಲ್ಲಿರೋ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಯಾಕಂದರೆ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು. ರಿಪೀಟ್ ಅನ್ನೋದಕ್ಕಿಂತ ಅವರು ಜಸ್ಟ್ ನಂಬರ್ನ ಚೇಂಜ್ ಮಾಡ್ತಾರೆ, ಇದೇ ರೀತಿ ಲೆಕ್ಕಗಳನ್ನ ಕೊಡ್ತಾರೆ. ಒಟ್ಟಿನಲ್ಲಿ ಓದ್ಕೊಂಡು ಹೋಗಿ ಕೊನೆಯವರೆಗೆ ನೋಡಿ, ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೇನೆ. ನಿಮ್ಮ ಎಕ್ಸಾಮಿಗೆ ಖಂಡಿತ ಹೆಲ್ಪ್ ಆಗೇ ಆಗ್ತವೆ. ಓಕೆನಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಿಮ್ಮದು 9th SA2 ಎಕ್ಸಾಮ್ ಮುಗಿಯುವವರೆಗೆ, ಅನ್ನಲ್ ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಮತ್ತು ನಿಮ್ಮ ಎಕ್ಸಾಮ್ಗೆ ಬರುವಂಥ ಕ್ವಶನ್ಗಳು ಎಲ್ಲವನ್ನ ಇದೇ ಒಂದು ಚಾನಲ್ ಆಗ್ತೀವಿ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಕ್ವಶನ್ ಪೇಪರ್ನ ಕಳಿಸಿ. ಓಕೆ, ಬನ್ನಿ ನೋಡ್ತಾ ಹೋಗೋಣ. ದ್ವಿತೀಯ ರೂಪನಾತ್ಮಕ ಸಾಧನಾ ಪರೀಕ್ಷೆ FA2 ಪರೀಕ್ಷೆ LV ಆಧಾರಿತ ವಿಷಯ ಗಣಿತ ತರಗತಿ 9 ಅಂಕಗಳು 20. ಇದು ಒಂದೇ ಸೆಟ್ಟು. ಆಲ್ಮೋಸ್ಟ್ ನಾನು ನಿಮಗೆ ಎಲ್ಲ ವಿಷಯಗಳ ಮೇಲೆ 2ರಿಂದ 3 ಸೆಟ್ಟು ಕ್ವಶನ್ ಪೇಪರ್ ಹಾಕ್ತೀನಿ. ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ, ಖಂಡಿತ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗ್ತವೆ. ಓಕೆನಾ? ನೋಡ್ತಾ ಹೋಗೋಣ. ಒಂದೇ ಮೇನು, ಈ ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರಗಳು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ಷಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. 1 ಅಂಕ 2 ಪ್ರಶ್ನೆ, ಟೋಟಲಾಗಿ 2 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. ಒಂದನೇ ಪ್ರಶ್ನೆ, X ಮತ್ತು Y ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ. ಸಾಮಾನ್ಯ ರೂಪ ಕೇಳಿದರೆ ಇದು ಸುಲಭವಾದ ಪ್ರಶ್ನೆ. ಆಪ್ಷನ್ A AX ಪ್ಲಸ್ BY = 0, B AX ಪ್ಲಸ್ BY ಪ್ಲಸ್ C = 0, C AX ಮೈನಸ್ BY ಮೈನಸ್ C = 0, D AX ಮೈನಸ್ BY ಪ್ಲಸ್ C = 0. ಯಾವುದಾಗ್ಬೋದು? ಗೆಸ್ ಮಾಡಿ ಇಟ್ಕೊಳ್ಳಿ, ನಾನು ನಿಮಗೆ ಆನ್ಸರ್ನ ಹೇಳ್ತೀನಿ. ಯಾವುದಾಗ್ಬೋದು? ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ B AX ಪ್ಲಸ್ BY ಪ್ಲಸ್ C = 0. ಇನ್ನು ಕ್ವಶನ್ ನಂಬರ್ 2, ಘನಾಕೃತಿಗಳ ಅಂಚುಗಳಿಂದ ಆವೃತವಾದ ಭಾಗವೇ? ಆಪ್ಷನ್ A ಮೇಲ್ಮೈಗಳು, ಆಪ್ಷನ್ B ವಕ್ರರೇಖೆಗಳು, ಆಪ್ಷನ್ C ರೇಖೆಗಳು, ಆಪ್ಷನ್ D ಬಿಂದುಗಳು. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ A ಮೇಲ್ಮೈಗಳು. ಇನ್ನು ಮೂರನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 1 ಅಂಕದ 2 ಪ್ರಶ್ನೆ, ಟೋಟಲಾಗಿ 2 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. ಮೂರನೇ ಪ್ರಶ್ನೆ ನೋಡಿ, ಯೂಕ್ಲಿಡ್ ರಚಿಸಿದ ಪ್ರಸಿದ್ಧ ಗ್ರಂಥದ ಹೆಸರನ್ನು ಬರೆಯಿರಿ. ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಯೂಕ್ಲಿಡ್ ರಚಿಸಿದ ಪ್ರಸಿದ್ಧ ಗ್ರಂಥವನ್ನು ಕೇಳಿದರೆ ಯಾವುದಾಗ್ಬೋದು? ಗೆಸ್ ಮಾಡಿ. ದಿ ಎಲಿಮೆಂಟ್ಸ್ ನೋಡಿ, ಅದು ಆನ್ಸರು ದಿ ಎಲಿಮೆಂಟ್ಸ್. ಇನ್ನು ಪ್ರಶ್ನೆಗೆ 4, 3x ಪ್ಲಸ್ 4y = 12. ಈ ಸಮೀಕರಣದಲ್ಲಿ x = 0 ಆಗಿದ್ದರೆ y ನ ಬೆಲೆಯನ್ನು ಕಂಡುಹಿಡಿಯಿರಿ. y ನ ಬೆಲೆ ಕೇಳಿದ್ದಾರೆ ನೋಡಿ. ಇದು ಕೂಡ ಸಾಧಾರಣ ಪ್ರಶ್ನೆ. 4ನೇ ಆನ್ಸರ್ ನೋಡ್ಬೋದು ನೀವು. 3x ಪ್ಲಸ್ 4y = 12. ನಾವು x ಜಾಗದಲ್ಲಿ ಮಾಡ್ತೀವಿ, 0 ತಗೋತೀವಿ. ಎಷ್ಟಾಗ್ತದೆ ನೋಡಿ? 4y = 12, y = 12 / 4 ಆದಾಗ y = 3 ಬರ್ತದೆ. ನಮ್ಮನೆ ಸಿಂಪಲ್ಲು ನೋಡ್ಕೊಂಡೋಗಿ ಮೊದಲು ನೀವು ಸಾಲ್ವ್ ಮಾಡಿ. ನಾನು ಆನ್ಸರ್ ಹೇಳ್ತೀನಿ, ಮೊದಲು ನೀವು ಸಾಲ್ವ್ ಮಾಡಿ. ತಪ್ಪಾಗಲಿ ಸರಿಯಾಗಲಿ ಮೊದಲು ಬುಕ್ ತೊಗೊಳ್ಳಿ, ಒಂದು ಬುಕ್ಕಲ್ಲಿ ಸಾಲ್ವ್ ಮಾಡಿ, ಆಮೇಲೆ ಆನ್ಸರ್ ಚೆಕ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಅದು ತಪ್ಪಾಗಲಿ ಸರಿಯಾಗಲಿ ಒಟ್ಟಿನಲ್ಲಿ ಮಾಡಿ. ನೀವಾಗಿ ಮಾಡ್ತೀರಾ, ನಿಮಗೆ ನಿಮ್ಮ ತಪ್ಪುಗಳು ಅರ್ಥ ಆಗ್ತವೆ. ನಿಮ್ಮ ತಪ್ಪುಗಳು ಅರ್ಥ ಆದರೆ ನಿಮಗೆ ಯಾವುದೇ ಲೆಕ್ಕ ಕೊಡಲಿ ನೀವು ಬಿಡಿಸ್ಬೋದು. ಓಕೆನಾ? ನೋಡ್ಕೊಳ್ಳಿ, ಮೊದಲು ಸಾಲ್ವ್ ಮಾಡಿ, ಆಮೇಲೆ ನಾನು ಹೇಳುವಂಥ ಆನ್ಸರ್ ನೋಡ್ಕೊಳ್ಳಿ. ನೆಕ್ಸ್ಟು ಮೂರನೇ ಮೇನು, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 2 ಅಂಕದ 3 ಪ್ರಶ್ನೆ, ಟೋಟಲಾಗಿ 6 ಅಂಕ, ಪ್ರತಿ ಪ್ರಶ್ನೆಗೆ 2 ಅಂಕ. 5ನೇ ಪ್ರಶ್ನೆ, ಈ ಕೆಳಗಿನ ಬಿಂದುಗಳು ಯಾವ ಚತುರ್ಥಕ ಅಥವಾ ಅಕ್ಷದ ಮೇಲೆ ಇರುತ್ತವೆ ಬರೆಯಿರಿ. ಇದು ಕೂಡ ಸಾಧಾರಣ ಪ್ರಶ್ನೆ. ಕೊಟ್ಟಿದ್ದಾರೆ ನೋಡಿ, -3, -5, 2, -2, -3, 0, -4, -6. ನೋಡೋಣ ಆನ್ಸರು. 5ನೇ ಪ್ರಶ್ನೆಗೆ ಆನ್ಸರು -3, 5. ನೀವೇ ಸಾಲ್ವ್ ಮಾಡಿ ನೋಡ್ಕೋಬೇಕು. ಮತ್ತೆ ನಾನು ಜಸ್ಟ್ ಆನ್ಸರ್ ಕೊಟ್ಟಿರ್ತೇನೆ, ನೀವು ಬುಕ್ಕಲ್ಲೇ ಸಾಲ್ವ್ ಮಾಡಿ ಉತ್ತರ ಚೆಕ್ ಮಾಡ್ಕೊಳ್ಳಿ. ಇದೇನಾಗ್ತದೆ? 2ನೇ ಚತುರ್ಥಕ. ಇನ್ನು 2, -2, 4ನೇ ಚತುರ್ಥಕ, -3, 0 x ಮೈನಸ್ ಅಕ್ಷ, ಇನ್ನು -4, -6 3ನೇ ಚತುರ್ಥಕ ನೋಡ್ಕೊಳ್ಳಿ. ನೆಕ್ಸ್ಟು 6ನೇ ಪ್ರಶ್ನೆ,
3,5 ಬಿಂದು 3y = px + 7 ಸಮೀಕರಣದ ನಕ್ಷೆಯ ಮೇಲಿದ್ದರೆ ಪಿನ ಬೆಲೆಯನ್ನು ಕಂಡುಹಿಡಿಯಿರಿ. ಸಾಧಾರಣ ಪ್ರಶ್ನೆ, ಪಿನ ಬೆಲೆಯನ್ನು ಕೇಳಿದರೆ. ನೋಡೋಣ 6ನೇ ಪ್ರಶ್ನೆಗೆ ಆನ್ಸರು ಇಲ್ಲಿದೆ ನೋಡಿ. 3y = px + 7 ಇಲ್ಲಿ x, y = 3,5 ಎಷ್ಟು ಬರ್ತದೆ? p = 2/5 ಬರ್ತದೆ. ಸಾಲ್ವ್ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗ್ತದೆ. ಸಾಲ್ವ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 7ನೇ ಪ್ರಶ್ನೆ. ಈ ಕೆಳಗಿನ ಪದಗಳನ್ನು ವ್ಯಾಖ್ಯಾನಿಸಿ. ಸುಲಭವಾದ ಪ್ರಶ್ನೆ. ಲಂಬರೇಖೆಗಳು, ರೇಖಾಖಂಡ. ಇಂಪಾರ್ಟೆಂಟು. ವ್ಯಾಖ್ಯಾನಿಸಿ ಪ್ರಶ್ನೆ ಕೇಳ್ಬೋದು ನಿಮ್ಮ ಎಕ್ಸಾಮ್ಗೆ. FAಗೆ ಕೇಳಿಲ್ಲ ಅಂದರೂ ಕೂಡ ನಿಮಗೆ SA1 SA2 ಕೂಡ ಇಂಪಾರ್ಟೆಂಟ್ ನೋಡ್ಕೊಂಡಿರಿ. ಲಂಬರೇಖೆಗಳು, ರೇಖಾಖಂಡ ಹೇಳೋಕ್ಕಾಗಲ್ಲ, ನೋಡ್ಕೊಳ್ಳಿ. 7ನೇ ಪ್ರಶ್ನೆಗೆ ಕೊಟ್ಟಿರ್ತೇನೆ ನೋಡಿ ಆನ್ಸರು. ಎಂದಿಗೂ ಪರಸ್ಪರ ಛೇದಿಸದ ಮತ್ತು ಯಾವಾಗಲೂ ಪರಸ್ಪರ ಸ್ಥಿರವಾದ ಲಂಬ ಅಂತರದಲ್ಲಿರುವ ರೇಖೆಗಳನ್ನು ಲಂಬರೇಖೆಗಳು ಎನ್ನುವರು. ಬಿಗೆ ಆನ್ಸರು 2 ಅಂತಿಮ ಬಿಂದುಗಳನ್ನು ಹೊಂದಿರುವ ರೇಖೆಯ ಭಾಗವನ್ನು ರೇಖಾಖಂಡ ಎನ್ನುವರು. ಇನ್ನು 8ನೇ ಪ್ರಶ್ನೆ. ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 3 ಅಂಕದ 2 ಪ್ರಶ್ನೆ, ಟೋಟಲಿಗೆ 6 ಅಂಕ, ಪ್ರತಿ ಪ್ರಶ್ನೆಗೆ 3 ಅಂಕ. 8ನೇ ಪ್ರಶ್ನೆ. ಒಂದು ವಾಹನವು ಮೊದಲ ಕಿಲೋಮೀಟರ್ಗೆ ರೂಪಾಯಿ 25 ಮತ್ತು ನಂತರ ಪ್ರತಿ ಕಿಲೋಮೀಟರ್ಗೆ ರೂಪಾಯಿ 15 ಶುಲ್ಕ ವಿಧಿಸುತ್ತದೆ. ಕ್ರಮಿಸಿದ ಒಟ್ಟು ದೂರ 9 ಕಿಲೋಮೀಟರ್ ಆದರೆ ಪಾವತಿಸಬೇಕಾದ ಒಟ್ಟು ಮೊತ್ತವನ್ನು ಕಂಡುಹಿಡಿಯಿರಿ. ಕಠಿಣವಾದ ಪ್ರಶ್ನೆ, ಅದು ಕೂಡ ಸುಲಭ ಇದೆ. ನೀವು ಇವಾಗ ಚೆನ್ನಾಗಿ ಓದ್ಕೋತೀರಾ, ಲೆಕ್ಕ ಬರೋದು ಪ್ರಾಕ್ಟೀಸ್ ಮಾಡ್ತಿರೋವಾಗ ನಿಮಗೆ ಈಸಿ ಅನಿಸ್ತದೆ. ಓಕೆನಾ? ಇನ್ನು 8ನೇ ಪ್ರಶ್ನೆಗೆ ಆನ್ಸರ್ ನೋಡಿ. ವಾಹನ ಚಲಿಸಿದ ಒಟ್ಟು ದೂರ 9 ಕಿಲೋಮೀಟರ್. ಪಾವತಿಸಬೇಕಾಗಿರುವ ಮೊತ್ತ y ಆಗಿರಲಿ. ಮೊದಲ ಕಿಲೋಮೀಟರ್ಗೆ ವಿಧಿಸಿದ ಶುಲ್ಕ 25, ನಂತರ 8 ಕಿಲೋಮೀಟರ್ಗೆ ಶುಲ್ಕ x ಆಗಿರಲಿ. ಪಾವತಿಸಬೇಕಾಗಿರುವ ಮೊತ್ತ y ಆಗಿರಲಿ, ಮತ್ತು ಏನಾಗಬೇಕು, ನಂತರದ 8 ಕಿಲೋಮೀಟರ್ಗೆ ಶುಲ್ಕ x ಆಗಿರಲಿ. ಅದರಿಂದ 25 + 15x = y, 25 + 15 × 8 ಆದರೆ ಎಷ್ಟಾಗ್ತದೆ? 25 + 120 ಎಷ್ಟಾಗ್ತದೆ ನೋಡಿ? y = 145 ಕಿಲೋಮೀಟರ್. ಪಾವತಿಸಬೇಕಾದ ಮೊತ್ತ 145. ತುಂಬಾ ಸಿಂಪಲ್ ಆಗಿದೆ, ತುಂಬ ಕಠಿಣ ಮಾಡ್ಕೋಬೇಡಿ. ಇದೆಷ್ಟು ಸ್ಟೆಪ್ ಸಾಲ್ವ್ ಮಾಡಿ ನಿಮಗೆ ಈಸಿ ಆಗ್ತದೆ. ಅರ್ಥ ಆಯ್ತಾ? ಯಾವಾಗಲೂ ಕೂಡ ನೀವು ಲೆಕ್ಕವನ್ನು ಕಠಿಣ ಮಾಡ್ಕೋಕೆ ಹೋಗಬಾರ್ದು. ಅದನ್ನ ಈಸಿ ವೇಯಲ್ಲಿ ಯಾವ ರೀತಿ ಬಿಡಿಸ್ಬೋದು ಅಂತ ನೋಡ್ಕೋಬೇಕು. ಅದಕ್ಕೆ ಹೇಳಿದ್ರೆ ನಾನು ಮೊದಲು ಸಾಲ್ವ್ ಮಾಡಿ ಬುಕ್ಕಲ್ಲಿ ತಪ್ಪಾಗಲಿ ಸರಿಯಾಗಲಿ ಆಮೇಲೆ ಉತ್ತರ ಚೆಕ್ ಮಾಡ್ಕೊಳ್ಳಿ. ನೀವು ಎಲ್ಲಿ ಮಿಸ್ಟೇಕ್ ಮಾಡಿದ್ರೆ ತಿದ್ಕೊಳ್ಳಿ ಅವನ್ನ. ನೆಕ್ಸ್ಟ್ ಟೈಮಲ್ಲಿ ಅವನ್ನೆಲ್ಲ ಮಿಸ್ಟೇಕ್ಗಳು ಆಗೋದಿಲ್ಲ. ಓಕೆನಾ? ಸಾಲ್ವ್ ನೋಡ್ಕೊಳ್ಳಿ. ಇನ್ನು 9ನೇ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಮತ್ತು ಯಾವುದು ಸುಳ್ಳು? ನಿಮ್ಮ ಉತ್ತರಗಳಿಗೆ ಕಾರಣಗಳನ್ನು ನೀಡಿ. ಯಾವುದು ಸರಿ ಮತ್ತು ಸುಳ್ಳನ್ನು ಬರೀಬೇಕು, ಆಮೇಲೆ ಕಾರಣವನ್ನು ಬರೀಬೇಕು. 1ನೇದು, ಒಂದು ಬಿಂದುವಿನ ಮೂಲಕ ಒಂದೇ ಒಂದು ರೇಖೆ ಹಾದು ಹೋಗುತ್ತದೆ. 2ನೇದು, 2 ವಿಭಿನ್ನ ಬಿಂದುಗಳ ಮೂಲಕ ಅನಂತ ರೇಖೆಗಳು ಹಾದು ಹೋಗುತ್ತವೆ. 3ನೇದು, 2 ವೃತ್ತಗಳು ಸರಸಮವಾದರೆ ಅವುಗಳ ತ್ರಿಜ್ಯಗಳು ಸಮವಾಗಿರುತ್ತವೆ. 9ನೇಗೆ 3 ಆನ್ಸರ್ ನೋಡೋಣ ನೋಡಿ. 1ನೇದು ಸುಳ್ಳು, ಕಾರಣ ಒಂದು ಬಿಂದುವಿನ ಮೂಲಕ ಅನೇಕ ರೇಖೆಗಳು ಹಾದು ಹೋಗುತ್ತವೆ. 2ನೇದು ಕೂಡ ಸುಳ್ಳು, ಕಾರಣ 2 ವಿಭಿನ್ನ ಬಿಂದುಗಳ ಮೂಲಕ ಒಂದೇ ಒಂದು ರೇಖೆ ಹಾದು ಹೋಗುತ್ತದೆ. 3ನೇದು ಸರಿ, ಕಾರಣ ನೋಡಿ 2 ಸರ್ವಸಮ ವೃತ್ತಗಳ ತ್ರಿಜ್ಯಗಳು ಯಾವಾಗಲೂ ಸಮವಾಗಿರುತ್ತವೆ. ಇನ್ನು ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ. ಒಂದೇ ಕ್ವಶನ್ ನೋಡಿ, 4 ಮಾರ್ಕ್ಸಿಗೆ ಒಂದೇ ಪ್ರಶ್ನೆ, 4 ಮಾರ್ಕ್ಸು. 10ನೇ ಪ್ರಶ್ನೆ. 3x + y - 12 = 0 ರೇಖಾತ್ಮಕ ಸಮೀಕರಣಕ್ಕೆ ಯಾವುದಾದರೂ 4 ಪರಿಹಾರಗಳನ್ನು ಬರೆಯಿರಿ. 4 ಪರಿಹಾರ ಕೇಳಿದರೆ ಸ್ವಲ್ಪ ಕಠಿಣವಾದ ಪ್ರಶ್ನೆ, ಆದರೂ ಕೂಡ ನೀವು ಚೆನ್ನಾಗಿ ಓದ್ಕೊಂಡು ಹೋದರೆ ಏನಾಗ್ತದೆ, ಈಸಿ ಆಗ್ತದೆ. ಅರ್ಥ ಆಯ್ತಾ? ನೀವು ಏನು ಪ್ರಾಕ್ಟೀಸ್ ಮಾಡಲಿಲ್ಲ, ಅದು ಕ್ವಶನ್ ಓಡಲಿಲ್ಲ ಅಂದರೆ ಕಠಿಣ ಆಗ್ತದೆ ಅಷ್ಟೇ. ಓಕೆ, ಆನ್ಸರ್ ನೋಡಿ. 10ನೇದು ಇಲ್ಲಿದೆ ನೋಡಿ. ಇಲ್ಲಿ 4 ಪರಿಹಾರ ಕೊಟ್ಟಿದ್ದಾರೆ. 1ನೇ ಪರಿಹಾರ, ಇಲ್ಲಿ x = 3 ಮತ್ತು y = 3 ಆದಾಗ. ಇನ್ನು ಎರಡನೇ ಮೆಥಡಲ್ಲಿ x = 4 y = 0 ಆದಾಗ. ಇನ್ನು 3ನೇ ಮೆಥಡಲ್ಲಿ x = 5 ಮತ್ತು y = -3 ಆದಾಗ. ಇನ್ನು 4ನೇ ಮೆಥಡಲ್ಲಿ x = 2 ಮತ್ತು y = 6 ಆದಾಗ. ಈ ರೀತಿ ಬಿಡಿಸಿದ್ರೆ ನಿಮಗೆ ಫುಲ್ ಮಾರ್ಕ್ಸ್ನ ಕೊಡ್ತಾರೆ. ಇಷ್ಟಾದರೆ ನಿಮ್ಮ ಈ ಒಂದು FAನ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ ಮುಕ್ತಿ ಆಗ್ತದೆ ನೋಡಿ. ಆಲ್ಮೋಸ್ಟ್ ನಿಮಗೆ FA2ಗೆ ಸಾಧ್ಯದಷ್ಟು ನಿಮಗೆ 2-3 ಸೆಟ್ಟು ಖುಷಿ ಆಗ್ತೀನಿ ಎಲ್ಲ ವಿಷಯಗಳ ಮೇಲೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚೆಚ್ಚು ಫ್ರೆಂಡ್ಸಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡ್ತೀರಾ ಅಷ್ಟು ನಿಮಗೆ ಹೆಚ್ಚು ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತೇವೆ. ಓಕೆನಾ? ಫ್ರೆಂಡ್ಸಿಗೆ ಶೇರ್ ಮಾಡಿ, ಮಿಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಬಿಟ್ಟು ನಿಮಗೆ ಬೇರೆ ಯಾವ ವಿಷಯದ ಪ್ರಶ್ನೆ ಪತ್ರಿಕೆ ಬೇಕು, ಇಂಪಾರ್ಟೆಂಟ್ ಕ್ವಶನ್ ಬೇಕು, ಕಮೆಂಟ್ ಹಾಕಿ. ಮಿಸ್ ಮಾಡಿದೆ ಕಮೆಂಟ್ ಹಾಕಿ.
ಮತ್ತು ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.